ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರೋ ಕೊಲೆಯಂಥ ಹೇಯ ಕೃತ್ಯದ ಕರಾಳ ಸತ್ಯಗಳು ಒಂದೊಂದಾಗೆ ಬಯಲಾಗ್ತಾ ಇವೆ. ಇಷ್ಟು ದಿನ ನಾವು ಕೊಲೆ ವಿಚಾರವಾಗಿ ಏನೆಲ್ಲ ನಡೆಯಿತು ಅನ್ನೋದನ್ನ ನಮ್ಮ ಮೂಲಗಳು ನೀಡಿದಂತಹ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇವತ್ತು ಖುದ್ದು ಆರೋಪಿಗಳೇ ಪೊಲೀಸರ ಮುಂದೆ ನೀಡಿದ ಹೇಳಿಕೆಗಳನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀವಿ. ಕೊಲೆ ಕೇಸ್ನ A1 to A5 ಅಂದ್ರೆ ದರ್ಶನ್, ಪವಿತ್ರ ಸೇರಿದಂತೆ 5 ಆರೋಪಿಗಳು ಕೊಟ್ಟ ಸ್ಟೇಟ್ಮೆಂಟ್ ಏನು ತೋರಿಸ್ತೀವಿ ನೋಡಿ. ದುಡ್ಡಿನ ಮದ, ಸ್ಟಾರ್ ಅನ್ನೋ ಅಹಂಕಾರ, ಯಾರೋ ನನ್ನನ್ನ ಪ್ರಶ್ನೆ ಮಾಡೋರೇ ಇಲ್ಲ ಅನ್ನೋ ಕೊಬ್ಬು, ಏನು ಬೇಕಾದ್ರೂ ಮಾಡ್ತೀನಿ ಅದನ್ನ ದಕ್ಕಿಸಿಕೊಳ್ತೀನಿ ಅನ್ನೋ ಸೊಕ್ಕು, ಇವಿಷ್ಟಕ್ಕ ಒಂದೇ ಒಂದು ಉದಾಹರಣೆ ಅಂದ್ರೆ ಅದು ದರ್ಶನ್. ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ ಹೇಯ ಕೃತ್ಯದ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಪ್ರಕರಣದಲ್ಲಿ A1 to A5 ಪೊಲೀಸರ ಮುಂದೆ ನೀಡಿರೋ ಹೇಳಿಕೆಗಳು ಬೆಚ್ಚಿ ಬೀಳಿಸ್ತಿವೆ. ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಡಿ ಗ್ಯಾಂಗ್ನ ಮೃಗೀಯ ಕೃತ್ಯ. A1 to A5 ನೀಡಿರೋ ಹೇಳಿಕೆಗಳೆಲ್ಲ ಅತ್ಯಂತ ಭಯಾನಕ. ಇದು ಸಿನಿಮಾ ಅಲ್ಲ. ನಾವೀಗ ನಿಮ್ಗೆ ಹೇಳ್ತಿರೋದು ಸಿನಿಮಾ ಅಲ್ದಿದ್ರು ಯಾವ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗೂ ಈ ಸ್ಟೋರಿ ಕಡಿಮೆ ಇಲ್ಲ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕೆದಕಿದಷ್ಟು ಡಿ ಗ್ಯಾಂಗ್ನ ಹತ್ಯಾಕಾಂಡದ ರಹಸ್ಯ ಬಯಲಾಗ್ತಿವೆ. ಕೊಲೆ ನಡೆಸಿದ ಪಟ್ಟಣಗೆರೆ ಶೆಡ್ನಲ್ಲಿ A2 ದರ್ಶನ್, A1 ಪವಿತ್ರ ಗೌಡ ಆವತ್ತು ಮಾಡಿದ್ದೇನೋ, A3 ಪವನ್, A4 ರಾಘವೇಂದ್ರ ಮತ್ತು A5 ನಂದೀಶ್ ಏನೇನು ಮಾಡಿದ್ರು, ಕೊಲೆ ಹೇಗಾಯ್ತು ಅಂತ ಪೊಲೀಸರ ವಿಚಾರಣೆ ವೇಳೆ ಭಯಾನಕ ಸತ್ಯವನ್ನ ತೆರೆದಿಟ್ಟಿದ್ದಾರೆ. TV9ಗೆ ರೇಣುಕಾ ಸ್ವಾಮಿ ಕೊಲೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಯಾರೆಲ್ಲ ಏನೇನು ಮಾಡಿದ್ರು ಅಂತ ಒಂದೊಂದಾಗೆ ಹೇಳ್ತೀವಿ ಕೇಳಿ. ಕೊಲೆ ಮಾಡೋ ಕಲ್ಪನೆಯೇ ಇರಲಿಲ್ಲ ಎಂದಿರೋ ಪವಿತ್ರ ಗೌಡ. ಪೊಲೀಸರ ತನಿಖೆ ವೇಳೆ ಕೊಲೆ ಪ್ರಕರಣದ ಆರೋಪಿ ನಂಬರ್ 1 ಪವಿತ್ರ ಗೌಡ ಬೆಚ್ಚಿ ಬೀಳಿಸೋ ಹೇಳಿಕೆ ನೀಡಿದ್ದಾಳೆ. ಅಸಲಿಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ವಿಚಾರ ದರ್ಶನ್ಗೆ ಗೊತ್ತಾಗಬಾರ್ದು ಅಂತ ಆಕೆ ಅಂದ್ಕೊಂಡಿದ್ಲಂತೆ. ಅವರೆಲ್ಲ ಕೊಲೆ ಮಾಡ್ತಾರೆ ಅನ್ನೋ ಕಲ್ಪನೆಯೇ ತನಗಿರ್ಲಿಲ್ವಂತೆ. ವಿಚಾರಣೆ ವೇಳೆ ಪೊಲೀಸರು ಪವಿತ್ರಾಳ ಎಲ್ಲ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡಿದ್ದಾರೆ. ಇನ್ನು ಆಕೆ ಏನೆಲ್ಲ ಹೇಳಿದ್ಲು ಅಂತ ಕೇಳಿ. ರೇಣುಕಾ ಸ್ವಾಮಿ ನನಗೆ ಮಾಡ್ತಿದ್ದ ಅಶ್ಲೀಲ ಫೋಟೋ, ಮೆಸೇಜ್ಗಳನ್ನೆಲ್ಲ ಮನೆ ಕೆಲಸಕ್ಕಿದ್ದ ಪವನ್ಗೆ ಕಳಿಸಿದ್ದೆ. ನಾನು ಈ ವಿಚಾರ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತಾನೆ ಪವನ್ಗೆ ಹೇಳಿದ್ದೆ. ಒಂದು ವೇಳೆ ಇದು ದರ್ಶನ್ಗೆ ಗೊತ್ತಾಗಿದ್ರೆ ಅನಾಹುತ ಆಗಬಹುದು ಅಂತಾನೂ ಮೊದಲೇ ಹೇಳಿದ್ದೆ. ಅವರೆಲ್ಲರೂ ಕೊಲೆ ಮಾಡ್ತಾರೆ ಅಂತ ಸಣ್ಣದಾದ ಕಲ್ಪನೆಯೂ ನನಗೆ ಇರಲೇ ಇಲ್ಲ. ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರೆತಂದಾಗ ದರ್ಶನ್ ಜೊತೆಗೆ ನಾನು ಹೋಗಿ ಅಶ್ಲೀಲ ಮೆಸೇಜ್ ಮಾಡದ್ನಲ್ಲ ಅಂತ ಆತನಿಗೆ ಚಪ್ಪಲಿಯಲ್ಲಿ ಹೊಡೆದು ವಾಪಸ್ಸಾಗಿದ್ದೆ. ಅವರೆಲ್ಲ ಕೊಲೆ ಮಾಡ್ತಾರೆ ಎಂಬ ಕಲ್ಪನೆಯೂ ನನಗಿರ್ಲಿಲ್ಲ. ಕೊಲೆ ಮಾಡ್ತಾರೆ ಅಂದಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಿದ್ದೆ. ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲು ಹೇಳಿದ್ದೆ ದರ್ಶನ್. ಇಲ್ಲ, ನಾ ಕೊಲೆ ಮಾಡಿಲ್ಲ, ಆ ಉದ್ದೇಶವೇ ನನಗಿರಲಿಲ್ಲ ಅಂತಿದ್ದಾನೆ ಆರೋಪಿ ನಂಬರ್ 2 ದರ್ಶನ್. ಆದ್ರೆ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲು ಹೇಳಿದ್ದೆ ದರ್ಶನ್. ಬೆಂಗಳೂರಿಗೆ ರೇಣುಕಾ ಸ್ವಾಮಿಯನ್ನ ಕರೆತಂದ ಮೇಲೆ ಇನ್ನೊಂದ್ಸಲ ಮೆಸೇಜ್ ಮಾಡಿದ್ರೆ ಒಂದು ಗತಿ ಕಾಣಿಸ್ತೀನಿ ಅಂತ ವಾರ್ನ್ ಮಾಡಿದ್ನಂತೆ. ದರ್ಶನ್ ಬಾಯ್ಬಿಟ್ಟ ಸತ್ಯವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಪವಿತ್ರಾಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿರೋ ವಿಚಾರ ನನಗೆ ಪವಿತ್ರ ಮನೆ ಕೆಲಸದವನಾದ ಪವನ್ನಿಂದ ಗೊತ್ತಾಯಿತು. ಆಗ ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ರೇಣುಕಾ ಸ್ವಾಮಿಯನ್ನ ಕರೆತರುವಂತೆ ನಾನೇ ಹೇಳಿದ್ದೆ. ಶನಿವಾರ ರೇಣುಕಾ ಸ್ವಾಮಿಯನ್ನ ಕರೆತಂದಾಗ ಪಟ್ಟಣಗೆರೆ ಶೆಡ್ನಲ್ಲಿ ನಾನೇ ಅವನನ್ನ ಭೇಟಿಯಾದೆ. ಇನ್ನೊಂದ್ಸಲ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ, ಇನ್ನೊಂದ್ಸಾರಿ ಹೀಗೆ ಮಾಡಿದ್ರೆ ಒಂದ್ ಗತಿ ಕಾಣಿಸ್ತೀನಿ ಅಂತ ರೇಣುಕಾ ಸ್ವಾಮಿಗೆ ವಾರ್ನ್ ಮಾಡಿದ್ದೆ. ಅಲ್ಲದೆ ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಊರಿಗೆ ಹೋಗುವಂತ ರೇಣುಕಾ ಸ್ವಾಮಿಗೆ ನಾನೇ ಹೇಳಿದೆ. ಅಲ್ಲದೆ ಶೆಡ್ಡಿಂದ ನಾನು ಹೊರಟು ಹೋದೆ. ನಾನು ರೇಣುಕಾ ಸ್ವಾಮಿಯ ಕೊಲೆಯನ್ನ ಮಾಡಿಲ್ಲ. ನನಗೂ ಈ ಕೊಲೆಗೂ ಯಾವುದೇ ಸಂಬಂಧವಿಲ್ಲ. ಅಶ್ಲೀಲ ಮೆಸೇಜ್ ವಿಚಾರ ದರ್ಶನ್ಗೆ ತಿಳಿಸಿದ್ದು A3 ಪವನ್.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏತ್ರಿ ಪವನ್. ಈತ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವ. ಪವಿತ್ರಾಳಿಂದ ಈತನಿಗೆ ಮೆಸೇಜ್ ವಿಚಾರ ತಿಳಿಯುತ್ತೆ. ಬಳಿಕ ಈತನೇ ದರ್ಶನ್ಗೆ ಈ ಬಗ್ಗೆ ತಿಳಿಸ್ತಾನೆ. ಅವನು ಕೂಡ ಹತ್ಯೆ ಬಗ್ಗೆ ಎಲ್ಲ ಕಕ್ಕಿದ್ದಾನೆ. ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಅಕ್ಕನಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುತ್ತಿದ್ದ. ಇದರಿಂದ ಕಿರಿಕಿರಿ ಅನುಭವಿಸಿದ್ದ ಪವಿತ್ರ ಅಕ್ಕ ಇದ್ಯಾರು ಪತ್ತೆ ಮಾಡುವಂತ ನನಗೆ ಹೇಳಿದ್ರು. ಆಗ್ಲೇ ನಾನು ಪವಿತ್ರ ಗೌಡ ಹೆಸರಿನಲ್ಲಿಯೇ ರೇಣುಕಾಸ್ವಾಮಿ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡಿದ್ದೆ. ಹಾಗೆ ಚಾಟ್ ಮಾಡ್ತಾನೆ ರೇಣುಕಾಸ್ವಾಮಿ ಫೋನ್ ನಂಬರ್ ಪಡೆದುಕೊಂಡೆ. ಈ ವಿಚಾರವನ್ನ ದರ್ಶನ್ಗೂ ಕೂಡ ಹೇಳಿದ್ದೆ. ಆ ಬಳಿಕವೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸಿದ್ವಿ. ಶೆಡ್ನಲ್ಲಿ ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ನಡೆಸಿದ್ವಿ. ಮೊದಲು ನಾವೆಲ್ಲರೂ ರೇಣುಕಾಸ್ವಾಮಿ ಮೂರ್ಛೆ ಹೋಗಿರಬಹುದು ಅಂತಾನೆ ಅಂದ್ಕೊಂಡಿದ್ವು. ಆದ್ರೆ ಆತ ಸತ್ತು ಹೋಗಿದ್ದ. ರೇಣುಕಾಸ್ವಾಮಿಗೆ ಭಯ ಹುಟ್ಟಿಸಬೇಕು ಅಂದ್ಕೊಂಡಿದ್ದು. ಸಾಯಿಸುವ ಉದ್ದೇಶ ನಮಗೆ ಇರಲಿಲ್ಲ. ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಎಲ್ರ ಹೊಡೆದ್ವಿ. ಎ ಫಾರ್ ರಾಘವೇಂದ್ರ. ಇದೇ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಅದಕ್ಕಾಗಿಯೇ ದರ್ಶನ್ ಒಂದು ನಂಬರ್ ಕೊಟ್ಟು ಈ ವ್ಯಕ್ತಿಯನ್ನ ಪತ್ತೆ ಮಾಡುವಂತ ರಾಘವೇಂದ್ರಗೆ ಹೇಳಿದ್ದ. ಅದನ್ನೇ ರಾಘವೇಂದ್ರನೇ ವಿಚಾರಣೆ ವೇಳೆ ಹೇಳ್ಕೊಂಡಿದ್ದಾನೆ. ದರ್ಶನ್ ಸರ್ ನನಗೆ ಒಂದು ನಂಬರ್ ಕೊಟ್ಟು ಆ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ಹೇಳಿದ್ರು. ನಂಬರ್ ಸಿಕ್ಕಿದ್ರಿಂದ ರೇಣುಕಾಸ್ವಾಮಿಯನ್ನ ಆರಾಮಾಗಿ ಪತ್ತೆ ಮಾಡೋದಕ್ಕೆ ಸಾಧ್ಯವಾಯಿತು. ಅದಕ್ಕೂ ಮೊದಲು ರೇಣುಕಾಸ್ವಾಮಿಯನ್ನ 2 ದಿನ ವಾಚ್ ಮಾಡಿದ್ದೆ. ಆತ ಫಾರ್ಮಸಿಗೆ ಬರುವಾಗ ನಿನ್ನ ಜೊತೆ ಮಾತಾಡಬೇಕು ಅಂತ ಬೆಂಗಳೂರಿಗೆ ಕರೆತಂದೆ. ಅವತ್ತು ಶನಿವಾರ ಮಧ್ಯಾಹ್ನ 3 ಗಂಟೆ ವೇಳೆಗೆ ಪಟ್ಟಣಗೆರೆಯ ವಿನಯ್ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆದೊಯ್ದೆ. ರೇಣುಕಾಸ್ವಾಮಿಯನ್ನ ಕರೆದೊಯ್ಯುವಷ್ಟರಲ್ಲೇ ಸೆಡ್ನಲ್ಲಿ ಸಾಕಷ್ಟು ಜನ ಸೇರಿದ್ದರು. ಸೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ನೋಡಿದ ಕೂಡಲೇ ಎಲ್ಲರೂ ಸೇರಿ ಹಲ್ಲೆ ಮಾಡಿದರು. ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನೋ ಅಂತ ಎಲ್ಲರೂ ಸೇರಿ ಹೊಡೆದ್ರು. ಅಷ್ಟಕ್ಕೆ ರೇಣುಕಾಸ್ವಾಮಿ ಸತ್ತು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಇಂಚಿಂಚೋ ಮಾಹಿತಿ ನೀಡಿದ ನಂದೀಶ್. ಕೊಲೆ ಕೇಸ್ನಲ್ಲಿ ನಂದೀಶ್ A5. ಇದೇ ನಂದೀಶ್ ಕೊಲೆ ಹಿಂದಿನ ಘಟನೆಗಳನ್ನೆಲ್ಲ ಎಳೆಯಾಗಿ ಪೊಲೀಸರ ಎದುರು ಹೇಳ್ಕೊಂಡಿದ್ದಾನೆ. ಅಶ್ಲೀಲ ಮೆಸೇಜ್ ಮಾಡಿದವನನ್ನ ಹುಡುಕುವಂತೆ ನಮ್ಮ ಬಾಸ್ ದರ್ಶನ್ ನನಗೂ ಹೇಳಿದ್ರು. ಹೀಗಾಗಿ ರಾಘವೇಂದ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅವರು ಕರೆತಂದ್ರು. ಬಳಿಕ ವಿನಯ್ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆತರಲಾಯಿತು. ಅಲ್ಲಿದ್ದ ಹುಡುಗರು ಅವನನ್ನ ನೋಡ್ತಿದ್ದಂತೆ ಅವನ ಮೇಲೆ ಹಲ್ಲೆ ಮಾಡಿದ್ರು. ರೇಣುಕಾಸ್ವಾಮಿ ಕೈ, ಬಾಯಿ ಹಾಗೂ ದೇಹದಲ್ಲಿ ರಕ್ತ ಬಂತು. ಸಂಜೆ 6:30 ಸುಮಾರಿಗೆ ರೇಣುಕಾಸ್ವಾಮಿ ಉಸಿರಾಡ್ತಾ ಇರಲಿಲ್ಲ. ಸಾವನ್ನಪ್ಪಿರಬಹುದು ಅಂತ ಅಲ್ಲಿದ್ದವರೆಲ್ಲ ಭಯಗೊಂಡೆವು. ಹೀಗೆ ರೇಣುಕಾಸ್ವಾಮಿಯ ಕೊಲೆ ಹಿಂದಿನ ಸತ್ಯವನ್ನ ಆರೋಪಿಗಳು ಗೆಳೆಯಾಗಿ ಬಿಡಿಸಿದ್ದಾರೆ. ಈ ಮಧ್ಯೆ ಪ್ರಕರಣದ ಮತ್ತೊಬ್ಬ ಆರೋಪಿ A13 ದೀಪಕ್ ಮಾಫಿ ಸಾಕ್ಷಿಯಾಗಿದ್ದಾನೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಓದಿದ್ದೇ ದರ್ಶನ್ ಒದ್ದ ಬಳಿಕವೇ ರೇಣುಕಾಸ್ವಾಮಿ ಮೃತಪಟ್ಟಿದ್ದು ಅಂತ ಆರೋಪಿ ದೀಪಕ್ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಕೊರಳಿಗೆ ಸುತ್ತಿಕೊಂಡಿರುವ ಸಂಕಷ್ಟ ದುಪ್ಪಟ್ಟಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಬಂಧಿತರ ಪಟ್ಟಿ ಬೆಳೆಯುತ್ತಲೇ ಇದೆ. ನಿನ್ನೆ ಒಬ್ಬ, ಇಂದು 4 ಸೇರಿ ಒಟ್ಟು 5ರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಪುನೀತ್ ಹೇಮಂತ್ ಎಂಬಾತನನ್ನ ಬಂಧಿಸಿದ್ದಾರೆ. ಆತ ಚಿತ್ರದುರ್ಗದಲ್ಲೂ ಪ್ರಕರಣದ ಆರೋಪಿ ನಂಬರ್ 6 ಜಗದೀಶ್, ಆರೋಪಿ ನಂಬರ್ 7 ಅನು ಅಲಿಯಾಸ್ ಅನುಕುಮಾರ್ನನ್ನ ಬಂಧಿಸಲಾಗಿದೆ. ಕೊಲೆ ಕೇಸ್ನಲ್ಲಿ ಅನು ಅರೆಸ್ಟ್, ಹೃದಯಾಘಾತದಿಂದ ತಂದೆ ಸಾವು. ನನ್ನ ಮಗ ಒಳ್ಳೆನ್ ಸರ್, ಎಲ್ಲರ ಏನಾರ ಕೇಳಿ ಒಳ್ಳೆ ಹುಡುಗ ಅಂತಾರೆ ಹೊರ್ತು ಅಂತಾನಲ್ಲ ಸರ್. ನಾನು ತಿಳಿದಿದ್ದ ಮಟ್ಟಿ ನಾನು ಹೇಳ್ತಿದ್ದೀನಿ ಸರ್. ತಂದೆಯಾಗಿ ಈ ಹೊಟ್ಟೆಗೆ ಸರ್ ಬೆಳೆದಿದ್ದ ಹುಡುಗ ಏನಾರ ಒಂದು ತಪ್ಪಂದ್ರೆ ಹೇಳಿ ಸರ್, ಅಂತ ಮಗ ಸರ್. ಇದೆಂತ ವಿಪರ್ಯಾಸ ನೋಡಿ. ಕೊಲೆ ಕೇಸ್ನಲ್ಲಿ ಅನು ಅಲಿಯಾಸ್ ಅನುಕುಮಾರ್ನನ್ನ ಪೊಲೀಸರ ಬಂಧಿಸಿದ್ದಾರೆ. ಆದರೆ ಈ ಸುದ್ದಿ ಕೇಳಿ ಆಘಾತಕ್ಕೆ ಒಳಗಾಗಿರೋ ಅನು ತಂದೆ ಚಂದ್ರಣ್ಣ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಆತ ಜಗದೀಶ್ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಕಿರಣ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.